ತುಂಬ ಆಗಿದೆ. ನಮಗೂ ಈಗ ಅವರು ಬೇರೆ ಬೇರೆ ಕಡೆ ಹೋಗಿರೋದು ನಮ್ಗೆ ತುಂಬ ಕಷ್ಟ ಆಗುತ್ತಿದೆ. ಏಕೆ ನಾವು ಇಲ್ಲೇ ಇರ್ಬೇಕನ್ನೋದು ನಮ್ಗೆ ಸ್ವಾರ್ಥ ಆಗ್ತೈತೆ. ಅವರು ಬೇರೆ ಕಡೆ ಹೋಗಿ ಇದೇ ಥರ ಬೆಳೆಯಲ್ಲಿ ಕೀರ್ತಿ ಚಿಕ್ಕದಾದವರು ಮೂರ್ತಿ ದೊಡ್ಡದು ಅಂತ ನಮ್ಮ ಹಲವಾರು ಶಿಕ್ಷಕರು ಅವ್ರ ಬಗ್ಗೆ ಹೇಳಿದ್ದಾರೆ. ಅದು ನಿಜಾನೇ. ಕೀರ್ತಿ ಅವ್ರ ಮೂರ್ತಿ ಚಿಕ್ಕದಾದವರು ಅವರು ಕೀರ್ತಿಯೆಲ್ಲ ನಮ್ಮ ಶಾಲೆ ತುಂಬ ಹಬ್ಬಿದ್ದಾರೆ. ಅವರು ಎಲ್ಲರಿಗೂ ಗೌರವದಿಂದ, ಚಿಕ್ಕ ಮಕ್ಕಳಿಂದ ದೊಡ್ಡವರವರಿಗೂ ತುಂಬ ಗೌರವದಿಂದ ಮಾತನಾಡುತ್ತಾರೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ನಮ್ಮ ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಇಷ್ಟು ಹೇಳಿ ನನ್ನ ಅನಿಸಿಕೆಗಳನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾದ ಅಧ್ಯಕ್ಷರೇ, ಎಲ್ಲ ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಬೋಧಕರಾಗಿರುವ SS ಪುಸ್ತಕ ಗುರುಗಳಿಗೆ ಬೀಳ್ಕೊಡೋ ಸಮಾರಂಭ ನಡೆಸುತ್ತಿದ್ದೇವೆ. ಕೂಡುವುದು ಸಹಜವಾದರೆ ಅಗುವುದು ಅನಿವಾರ್ಯ. ನಾವೊಮ್ಮೆ ಕೂಡಿದ ಮೇಲೆ ಎಲ್ಲರೂ ಅಗಲಲೇಬೇಕು. ಯಾರು ಕೂಡ ಶಾಶ್ವತವಾಗಿ ಕೂಡಿ ಇರುವುದಕ್ಕೆ ಸಾಧ್ಯ ಇಲ್ಲ. ಗುರುಗಳು ನಮಗೆ ಎಷ್ಟೇ ಬೈದರು ಹೊಡೆದರು ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ. ಸಮಾಜ ಎಂದರೆ ಹೊಸಪೇಟೆ ಗುರುಗಳೆಂದರೆ ಸಮಾಜ. ಹೊಸಪೇಟೆಯವರು ಅಷ್ಟೊಂದು ಆಳವಾಗಿ ನಮ್ಮಲ್ಲಿ ಸಮಾಜ ವಿಜ್ಞಾನ ಬೀಜವನ್ನು ಬಿತ್ತಿದ್ದಾರೆ. ಅದನ್ನು ನಾವು ಎಂದಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಹೊಸಪೇಟೆ ಗುರುಗಳು ನಮಗೆ ತುಂಬ ಚೆನ್ನಾಗಿ ಅರ್ಥವಾಗುವಂತೆ ಸಮಾಜ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈಗ ಅವರು ಅನಿವಾರ್ಯವಾಗಿ ಬೇರೊಂದು ಶಾಲೆಗೆ ಹೋಗುತ್ತಿದ್ದಾರೆ. ಅವರು ಮತ್ತೆ ನಮ್ಮ ಶಾಲೆಗೆ ಬರಬೇಕು ಅಂದರೆ ನಾವು ಬೀಳ್ಕೊಡುವ ಸಮಾರಂಭ ಮಾಡಲೇಬೇಕು. ಹೊಸಪೇಟೆ ಗುರುಗಳಿಗೆ ನಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಿಗಲಿ, ನಮಗಿಂತ ಒಳ್ಳೆಯ ವಿದ್ಯಾರ್ಥಿಗಳು ಸಿಗಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಉನ್ನತೀಕರಿಸಿದ ಪ್ರೌಢಶಾಲೆ ಅರ್ಜುನ್ ಗಿಬಿಕೆ ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶ್ರೀ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಮೊದಲಿಗೆ ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ. ಈ ಯಾವ ಹುದ್ದೆಗೂ, ಈ ಮೇಲಿನ ಯಾವುದೇ ಹುದ್ದೆಗೂ ಶಿಕ್ಷಕ ಇಲ್ಲದಿದ್ದರೆ ಈ ಮೇಲಿನ ಯಾವುದೇ ಹುದ್ದೆಯೂ ಇಲ್ಲ ಅಂತ ಹೇಳ್ತಾ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ತಾಳಲಾಗುತ್ತಿಲ್ಲ ತೊಳಲಾಡಿದೆ ಈ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ಒಳನಾಡಿ ಒಡಲು ತೊರೆಯುತ್ತಿರುವುದು ಇದು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿರುವುದು ಎಂದು ಹೇಳುತ್ತಾ, ಇಷ್ಟು ವರ್ಷ ನಮ್ಮ ಶಾಲೆಯಲ್ಲಿ 5 ರಿಂದ 6 ವರ್ಷ ನಮ್ಮ ಶಾಲೆಯಲ್ಲಿ ಸಮಾಜ ಬೋಧಕರಾಗಿ, ಇತಿಹಾಸದ ಹೆರೋಡಾಟಸ್ ಆಗಿ, ಆಗಸ್ಟ್ ಕಾಮ್ಟೆ ಆಗಿ, ಅರ್ಥಶಾಸ್ತ್ರದ ಅರಿಸ್ಟಾಟಲ್ ಆಗಿ ಇಡೀ ಸಮಾಜ ವಿಷಯವನ್ನೇ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳಿಗೆ ಧನ್ಯವಾದಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳು ನಮಗೆ ಎಷ್ಟೇ ಹೊಡೆದ್ರು ಬೈದ್ರು ಅದನ್ನು ಒಳ್ಳೆದಕ್ಕೆ ಹೇಳ್ತಾರೆ. ಹಲವಾರು ಸರಿ ಬೈದ್ರು, ಹಲವಾರು ಸರಿ ಹೊಗಳಿದ್ರು, ಹಲವಾರು ಸರಿ ನಗಿಸಿದ್ರು. ಈಗ ನಮ್ಮಿಂದ ಬೀಳ್ಕೊಂಡು ಹೋಗ್ತಿದ್ದಾರೆ. ನಮ್ಮಂಥ ವಿದ್ಯಾರ್ಥಿಗಳೇ ಅವ್ರಿಗೆ ಮುಂದೆ ಸಿಗಲಿ. ನಮ್ಗಿಂತ ಹೆಚ್ಚು ಜನ ವಿದ್ಯಾರ್ಥಿಗಳ ಶಾಲೆ ಇರಲಿ. ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಆಶಿಸುತ್ತಾ, ಮಾನ್ಯರನ್ನ ಇರುವೆಯು ಗುಣವರೆಂದರೆ ತಪ್ಪಾಗಲಾರದು. ಇರುವೆಯಂತೆ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು. ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು. ಅದಕ್ಕಾಗಿ ಇವರು ಅರ್ಜುನ್ಗೆ ಜನರ ಮನಸ್ಸು ಗೆದ್ದದ್ದು ಎಂದು ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಕನಕದಾಸ
ಮಾಸ್ತರ ಜಯಂತ್ಯೋತ್ಸವದ ಶುಭಾಶಯಗಳು. ಬೆಳಕೋಡಿ ಸಮಾರಂಭ ನಮ್ಮ ಫಸ್ಟ್ ಬೇರೆ ಶಾಲೆ, ಈ ಶಾಲೆ ಅರ್ಜುನ್ಗಿ ಶಾಲೆಯಿಂದ ಬೇರೆ ಶಾಲೆಗೆ ಹೋಗುತ್ತಿದ್ದಾರೆ. ಅವರು ಬೇರೆ ಶಾಲೆಯಿಂದ ಈ ಶಾಲೆಗೆ ಹೋಗುತ್ತಿದ್ದಾರೆ. ಅವರು ಎಲ್ಲ ಮಕ್ಕಳನ್ನು ಚೆನ್ನಾಗಿ ಪಾಠ ಮಾಡಿದ್ದು ನಮಗೆ ಯಾವಾಗೂ ನೆನಪು ಯಾವಾಗೂ ಮರೆಯುವುದಿಲ್ಲ ಎಂದು ಇಷ್ಟು ಎರಡನೇ ತರಗತಿ ವೇದಿಕೆ ಮೇಲೆ ಕುಳಿತಿರೋ ಅಧ್ಯಕ್ಷರೇ, ಅತಿಥಿಗಳ, ನನ್ನ ಶಾಲೆ ಗುರುಗಳ, ಗುರು ಮಾತರೆ ಹಾಗೂ ಗೆಳೆಯ ಗೆಳತಿಯರೇ, ನನ್ನ ಶಾಲೆಯ ಬಗ್ಗೆ ಹನ್ನೆರಡು ಮಾತನಾಡಲು ಬಯಸುತ್ತೇನೆ. ಊರಿನ ಹಿರಿಯರ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಜವನ ಶಿವಯೋಗಿಗಳು ಒಂದು ಮಾತು ಹೇಳಿದ್ದಾರೆ. ಅದು ಏನೆಂದರೆ, ಶ್ರೀಗಳು ವಚನೋಪದೇಶವ ಆಲಿಸಿದಾಗಲಾಗದು, ಮ್ಯಾರೇಜ್ಗೆ ಮುಖತಿ. ಇಷ್ಟು ಹೇಳುತ್ತೆ ನನ್ನ ಭಾಷೆ ಮುಗಿಸುತ್ತೇನೆ. ಜಯಿಸುತ್ತೇನೆ. ಕನಕದಾಸರ ಜಯಂತಿಯ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾದ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಮಾಂತೇಶ್ ತಾವರ್ಕಡ್ ಅವರೇ, ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಕುಮಾರ್ ಸರ್ ಹಾಗೂ CRP ಸರ್ ಮಾತಾಡವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದ ನಮ್ಮೆಲ್ಲ ಅಕ್ಕಪಕ್ಕದ ಶಾಲೆಯ ಎಲ್ಲ ಯುವ ಮಿತ್ರ ಶಿಕ್ಷಕರ ಬಾಂಧವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾದಂಥ ಆತ್ಮೀಯರು, ಯುವಕರು, ಭಾಳ ಆ್ಯಕ್ಟಿವ್ ಪರ್ಸನ್ ಆದಂಥ SS ಪರ್ಫೆಕ್ಟಿ ಗುರುಗಳೇ, ಹಾಗೂ ನಮ್ಮ ವೇದಿಕೆ ತಲೆಗಳಿರುವಂಥ LK ಸರ್ ಮತ್ತು SA ಪೂಜಾ ಸರ್ ವೇದಿಕೆ ಮೇಲೆ ಬರಬೇಕಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಇಂಗ್ಲಿಷ್ ಸರ್ ಮತ್ತು ಪೂಜಾ ಸರ್ ವೇದಿಕೆ ಮೇಲೆ ಬರಬೇಕು. ಹಾಗೂ ಎಲ್ಲ ನನ್ನ ಶಿಕ್ಷಕರ ಬಾಂಧವರೇ ಹಾಗೂ ಈ ಕಾರ್ಯಕ್ರಮದ ಮೇನ್ ಕೇಂದ್ರ ಬಿಂದಾದಂಥ ನಮ್ಮ ಮುದ್ದು ಮಕ್ಕಳೇ, ಈಗಾಗಲೇ ಕನಕದಾಸರ ನಾನು ಗುರುಗಳು ಈ ಶಾಲೆ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ನಮ್ಮ ಜೊತೆಗೆ ಸುಮಾರು 1 ವರ್ಷ 1-2 ತಿಂಗಳ ಸೇವೆ ಸಲ್ಲಿಸುವಂತ ಅವರ ಜೊತೆಗೆ ಒಂದು ಶುಭ ಸಂದರ್ಭ ನಮಗೆ ಇತ್ತು. ಬಹಳ ಓದುವ ಮತ್ತು ಬರೆಯುವ ಎರಡೂ ಅಭ್ಯಾಸ ಅಳವಡಿಸಿಕೊಂಡಿದ್ರು. ಇತಿಹಾಸದಲ್ಲಿ ಮತ್ತು ಕನ್ನಡದಲ್ಲಿ ಎರಡೂ ಸಬ್ಜೆಕ್ಟ್ನಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಬಹಳ ಪಡೆದುಕೊಂಡಿದ್ದರು. ಹಾಗೂ ಹೆಚ್ಚಿನ ವಿಚಾರ ಕೂಡ ನಮ್ಮೆಲ್ಲರ ಜೊತೆಗೆ ಡಿಸ್ಕಸ್ ಮಾಡ್ತಿದ್ರು. ಅವರು ಸೆಲೆಕ್ಟ್ ಎಕ್ಸಾಮ್ ಕೂಡ ಆಗಿದೆ. ಡಿಗ್ರಿ ಕಾಲೇಜ್ಗೆ ಎಕ್ಸಾಮ್ ಬರೆದಿದ್ರು. ಸಮಥಿಂಗ್ ಪಾಯಿಂಟಲ್ಲಿ ಡಿಗ್ರಿ ಕಾಲೇಜಿನ ಶಿಕ್ಷಕ ಏನು ಲೆಕ್ಚರರ್ ಆಗುವಂಥ ಅವಕಾಶ ಸ್ವಲ್ಪದಲ್ಲೇ ಕಳಿಸಿದ್ದಾರೆ. ಆದರೆ ಅವರಿಗೆ ಅದು ನೋವು ಇರ್ಬೋದು, ಬಟ್ ಆ ಹೆಚ್ಚಿನ ನಾಲೆಡ್ಜ್ ಏನಿದೆಯಲ್ಲ ನಮ್ಮ ಅರ್ಜುನಿ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಆಗಲೇ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ. ಈಗ ಆ ಇತಿಹಾಸದ ಪಿತಾಮಹ ಆಗಲಿ, ಅರ್ಥಶಾಸ್ತ್ರ ಪಿತಾಮಹ ಆಗಲಿ ನಾವು ಹೇಳ್ತಿದ್ರು. ಅಂದ್ರೆ ಇದರ ಅರ್ಥ ಮೊದಲು ಶಾಲೆ ಇತ್ತು, ಈಗನೂ ಇರುತ್ತೆ, ಮುಂದೆನೂ ಇರುತ್ತೆ. ಅವ್ರು ಬಂದ ಬಳಿಕ ಸುಮಾರು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿದ್ರು. ಫಸ್ಟಿಗೆ ಗುರುಗಳು ಕೂಡ ಹೇಳ್ತಿದ್ರು, ಇಲ್ಲಿ ಸಾಕನಷ್ಟು ಬಾಟಲ್ಗಳು ಬೀಳ್ತಿದ್ವು, ಬೇರೆ ಬೇರೆ ಚೀಟ್ಗಳೆಲ್ಲ ಬೀಳ್ತಿದ್ವು ಅಂತ ಹೇಳ್ತಿದ್ರು. ಸೊ ಎಂಗೇಜ್ಗಳು ಬಂದಾಕರ ಮತ್ತು ಇನ್ನೊಬ್ಬರು ಅವ್ರು ಕೂಡ ನಮ್ಮ ಇಂಗ್ಲಿಗೆ HM ಕೂಡ ಇದ್ರು, ಅವ್ರು ಕೂಡ ಇದ್ದು, ಶಿಕ್ಷಕರು ಅವ್ರು ಕೂಡ ಇದ್ದು. ಅಲ್ಲಿಂದ ಸ್ಕೂಲ್ದೊಂದು ಟರ್ನ್ ಅಪ್ ಆಗಿದೆ, ಅಲ್ಲಿಂದ ಚೇಂಜ್ ಆಗಿದೆ. ಆ ಇಯರ್ ಇಂದ ಒಂದು 5 ಇಯರ್ ಇಂದ ಈ ಕಡೆ ಸ್ಕೂಲ್ ನೋಡೋ ಹಾಗೆ ಆಗಿದೆ. ಈ ಕಾಂಪೌಂಡ್ ಆಗಿದೆ, ಹೆಚ್ಚು ಕಡಿಮೆ ರೂಮ್ ಆಗಿದ್ದಾವೆ, ಕಲರ್ ಆಗಿದ್ದಾವೆ. ಒಂದು 2-3 ವರ್ಷದ ಹಿಂದೆ ಮಕ್ಕಳಿಗೆಲ್ಲ ಟ್ರ್ಯಾಕ್ ಸೂಟ್ ಹೊಲಿಸಿದ್ರಂತೆ, ದುಡ್ಡು ಕೊಟ್ಟಿಲ್ಲ ಮಕ್ಕಳಿಗೆ. ಅಂದ್ರೆ ಯಾಕೆ ಈ ತರ ಮಾಡ್ತಾರೆ ಅಂದ್ರೆ, ಫಸ್ಟ್ ಈಸ್ ಬೆಸ್ಟ್, ಬೆಸ್ಟ್ ಈಸ್ ಲಾಸ್ಟ್ ಅಂತ. ಯಾರ ಜೀವನದಾಗಿ ಒಂದು ಮೊದಲು ಅಂತ ಇರ್ತದೆ, ಅದು ಫೈನಲ್ ಆಗುತ್ತೆ. ಅಷ್ಟು ನಾವು ರೀಚ್. ಮತ್ತೊಂದು ಇಯರ್ ನಲ್ಲಿ 24 ಸ್ಟೂಡೆಂಟ್ ಅಟೆಂಡ್ ಮಾಡಿದ್ರು.
20 ಸ್ಟೂಡೆಂಟ್ ಪಾಸ್ ಆಗಿದ್ರು, ಇನ್ನು 3 ಜನ ನಂತರದಲ್ಲಿ ಪಾಸ್ ಆಗಿದ್ದಾರೆ. ಅದರಲ್ಲಿ ಒಂದು ವಿಶೇಷ ಏನಂದ್ರೆ ಸರ್ ಗುರುಗಳು SS ಹೇಳ್ತಾ ಇದ್ರು, ಒಂದು ವಿದ್ಯಾರ್ಥಿ ಈ ಹಿಂದಿನ ಎಕ್ಸಾಮ್ ಕಂಟೆಂಟ್ ನೀವು ನೋಡಿದ್ರೆ ಬಹಳ ಸ್ಟ್ರಿಕ್ಟ್ ಇತ್ತು, CC ಕ್ಯಾಮ್ರಾ ಲೈವ್ ಕ್ಯಾಮ್ರಾ ಇತ್ತು. ಅಂತದ್ರಾಗ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿ ಸರ್ ಹೇಳಿದ್ದು ಅಷ್ಟು ಎಫೆಕ್ಟ್ ಆಗಿ ಕಲಿಸಿದ್ಕ ಒಂದು ಮುದ್ದು ವಿದ್ಯಾರ್ಥಿನಿ ಆದಂತ ಗೀತಾ ಅನ್ನುವ ಹುಡುಗಿ 100ಕ್ಕೆ 100 ತಗೊಂಡಿದ್ದಾಳೆ ಅಂದ್ರೆ ಅರ್ಥ ಅವ್ರು ಕಲಿಸಿದ ಒಂದು ಉದಾಹರಣೆ. ಸೊ ಏನೇ ಆಗ್ಲಿ, ಈ 5 ವರ್ಷ 8 ತಿಂಗಳ ಇಲ್ಲಿ ಕಲಿಸಿದಿರಿ ತುಂಬಾ ಚೆನ್ನಾಗಿ. ನೀವು ಬಿತ್ತಿದಂತ ಈ ಬೀಜಗಳು ಅವು ಸಸಿಯಾಗಿ ಹೆಮ್ಮರವಾಗಿ ಮುಂದೆ ದೊಡ್ಡವಾಗ್ತವೆ. ನಾವು ಎಲ್ಲೇ ಇದ್ರು ಕೂಡ, ಮಕ್ಕಳು ಎಲ್ಲೇ ಇದ್ರು ಕೂಡ ಬೆಸ್ಟ್ ಸ್ಕೂಲು, ಬೆಸ್ಟ್ ಶಿಕ್ಷಕರು ಅಂತೇಳಿ ನಮ್ಮೆಲ್ಲರಿಗೂ ನೆನಪಿರುತ್ತೆ. ನಿಮಗೂ ಕೂಡ ಈ ಶಾಲೆ ಅನ್ನೋದು ಬಹಳ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಯಾಕಂದ್ರೆ ನಾವು ಕೂಡ ಅದೇ ನಿಮ್ಮ ವಯಸ್ಸಿನಾಗೆ ಶಿಕ್ಷಕರಾಗಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬಂದಕ್ಕರ ಇನ್ನೂ ನೆನಪುಗಳು ಅಲ್ಲಿ ನಮಗೆ ಜೋಗ್ತಿರ್ತಾವ. ಅಂದ್ರೆ ಅದು ತಾಯಿ ಬೇರಿದ್ದಂಗ. ನೀವು ಎಲ್ಲೇ ಇರ್ರಿ, ಅವರ ಆಯುಷ್ಯ ಮತ್ತು ಇನ್ನೂ ಹೆಚ್ಚಿನ ನಾಲೆಡ್ಜ್ ಕೊಡ್ಲಿ ಅಂತ ಹೇಳಿ ಭಗವಾನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಈ ಶಾಲೆಯ ಆಡಳಿತ ಮಂಡಳಿಗೂ, ಮುದ್ದು ಮಕ್ಕಳಿಗೂ ಮತ್ತು ಇನ್ನೊಮ್ಮೆ ಹೊಸಪೇಟೆ ಸರ್ಗೆ ಒಂದು ಬೆಸ್ಟ್ ವಿಶ್ ಮಾಡುತ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿರುವ ವಿದ್ಯಾರ್ಥಿಗಳು ಸರ್ ಕೈಯಾಗ ಕಲಿತಿರುವಂಥ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳು ಅವರು ತಮ್ಮ ಪ್ರೀತಿಪೂರ್ವಕ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ. ಪ್ರೀತಿಪೂರ್ವಕ ತಮ್ಮ ಪ್ರೀತಿಯ ಒಂದು ಸನ್ಮಾನವನ್ನು ಗುರುಗಳು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೂ ಮತ್ತು ಆ ಸನ್ಮಾನವನ್ನು ನೆರವೇರಿಸಿಕೊಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಶಾಸನಗಳ ಶಾಲೆಯ ಮುಖ್ಯ ಗುರುವಾಗಿರುವಂಥ ರವಿ ಸರ್ ಸಹ ಒಂದು ಸನ್ಮಾನವನ್ನು ಪಾಪಂದೈತಿ ಫೋನ್ ಪಾಪಂದು ಇವನು ನನಗೆ ಗೊತ್ತಿಲ್ಲ ಇಲ್ಲ ನನಗೆ ಹೇಳಕ್ ಬರ್ಬೋದು ಕೊಟ್ಟೇವ